ಮಾಸ್ತಿಗೆ ಮಾಸ್ ಡೈಲಾಗ್ಗಳು ಹೆಂಗೆ ಹೊಳೆಯುತ್ತೆ ಅಂತ ಅದು ಆ ಟ್ರಿಕ್ಸ್ ಏನು ಅಂತ ನಮಗೂ ಬೇಕದು. ನೆಕ್ಸ್ಟ್ ಅವರು ಬರೆಯಕ್ಕೆ ಶುರು ಮಾಡ್ತಾರೆ. ಹೆಂಗೆ ಪ್ರತಿ ಸಿನಿಮಾದನ್ನು ನೋಡಿದಾಗ ಆ ಮಾಸ್ ಡೈಲಾಗ್ಗಳು ಹಂಗೇ ಬರ್ತಾ ಇರುತ್ತೆ. ಸಲಾಗ ಅಬ್ಸರ್ವ್ ಮಾಡಿರ್ಬೋದು ನಾವು, ಬೇರೆ ಬೇರೆ ಸಿನಿಮಾಗಳಾಗಿರ್ಬೋದು. ಈಗ ನೀವು ಈ ಮಂಗಳೂರವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಮೀನು ಅಡುಗೆ ಮಾಡಿದಾಗ ಅದು ಹೆಂಗೆ ಎಷ್ಟು ಚೆನ್ನಾಗಿ ಮೀನು ಅಡುಗೆ ಮಾಡ್ತೀರಾ ಅನ್ನಂಗಿದೆ ನಿಮ್ಮ ಪ್ರಶ್ನೆ. ಸೊ ಹೆಂಗೆ, ಯಾಕಂದ್ರೆ ಡೈಲಾಗ್ ರೈಟರ್ಗಳನ್ನ ತುಂಬಾ ಜನ ನಾವು ಅಬ್ಸರ್ವ್ ಮಾಡಿರ್ತೀವಿ ಅಥವಾ ನೋಡಿರ್ತೀವಿ, ಬಟ್ ಪರ್ಟಿಕ್ಯುಲರ್ ಮಾಸ್ ಅಂತ ಬಂದಾಗ್ಲೇ ನಮಗೆ ಮಾಸ್ತಿನ ನೆನಪಾಗೋದು. ಒಂದಷ್ಟು ಈ ನಾವು ಬೆಳೆದ ವಾತಾವರಣ ಯಾವತ್ತು ನಗರ ಅಫಿಷಿಯಲ್ ಏರಿಯಾ ಇಂಥ ಕಡೆ ಬದುಕು ಹೋಗಲೇ ಇಲ್ಲ. ಈ ಕಡೆನೇ ಇರೋದು. ಒಂದು ಸ್ವಲ್ಪ ಸ್ಲಮ್ಮು ಇಲ್ಲ, ಒಂದು ಸ್ವಲ್ಪ ಶೀಟ್ ಮನೆಗಳು, ಅಲ್ಲಿನ ಒಂದು ಬದುಕು. ಈ ಯಾವುದಾದ್ರೂ ಒಂದು ಕೇಸ್ ಮಾಡ್ಕೊಂಡಿರೋರೇ ನಮ್ಮ ಜೊತೆಗೆ ಸಿಕ್ಕೋರು. ಅದು ಮಾಫಿಯಾ ಸಿನಿಮಾಗಳಿಗೆ, ಪೊಲೀಸ್ ರಿಲೇಟೆಡ್ ಸಿನಿಮಾಗಳಿಗೆ ಅದು ಈಸಿ ಆಗೋದು. ಬಟ್ ಈ ಸಿನಿಮಾ ಹಂಗಲ್ಲ. ಇದಕ್ಕೆ ಬೇರೆಯೇ ಒಂದು ಇದು ಬೇಕಾಗಿತ್ತು. ವ್ಯಾಕರಣದ ವಿಚಾರವಾಗಿರಲಿ, ಪದಗಳ ವಿಚಾರವಾಗಿರಲಿ, ಘಟನೆಗಳ ವಿಚಾರವಾಗಿರಲಿ, ಯಾವುದನ್ನು ಸುಮ್ಮನೆ ಬೇಕಿತ್ತು. ಇಮ್ಯಾಜಿನೇಷನ್. ಶುದ್ಧ ಕನ್ನಡದಲ್ಲೂ ಒಂದು ಮಾಸ್ ಇರುತ್ತೆ ಅಂತ, ಯಾಕಂದ್ರೆ ದರ್ಶನ್ ಅವರು ಇದ್ದಾರೆ ಅಂದ್ರೆ ಆ ಮಾಸ್ ಕಂಟೆಂಟ್ ಇರಬೇಕು, ಮಾಸ್ ಡೈಲಾಗ್ ಇರಲೇಬೇಕು. ಅದು ಶುದ್ಧ ಕನ್ನಡ ಸೇರಿದಾಗ ಆ ಕಡಕ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಲ್ಲ, ಕನ್ನಡನೇ ಶುದ್ಧ, ಅದರಲ್ಲಿ ಶುದ್ಧ ಕನ್ನಡ ಏನಿಲ್ಲ, ಅಚ್ಚ ಕನ್ನಡದಲ್ಲಿ ಹೇಳಿದ್ರು. ಬಟ್ ಇದಕ್ಕೆ ಒಂದು ತಾಲೀಮ್ ಬೇಕಿತ್ತು, ಒಂದಷ್ಟು ಹೋಮ್ವರ್ಕ್ ಬೇಕಿತ್ತು. ಅದನ್ನು ಮಾಡಿಕೊಂಡೇ ಮಾಡಿದ್ದು. ಯಾಕೆಂದರೆ 70ರ ದಶಕದಲ್ಲಿ ಏನು ಇರ್ತಿತ್ತು, ಏನಿರಲ್ಲ ಅನ್ನೋದು ನಾವು ಓದ್ಕೊಂಡಿರ್ತೀವಿ, ಇಲ್ಲ ಕೇಳ್ಕೊಂಡಿರ್ತೀವಿ ಅಷ್ಟೇ. ಅವು ತಂತ್ರಜ್ಞಾನ ಇರಲಿಲ್ಲ, ಜ್ಞಾನ ಇತ್ತು. ಸೊ ಅದ್ರ ಪ್ರಕಾರನೇ ಮತ್ತು ಇವರಿಬ್ಬರೂ, ತರುಣ್ ಸರು ಇವರಿಬ್ಬರೂ ನನಗೆ ರೆಫರೆನ್ಸ್ಗಳು ಕೊಟ್ಟರು. ಈ ಸ್ಟೈಲು, ಇದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ. ಸೊ ನಾನು ಯೂಟ್ಯೂಬು ಮತ್ತೊಂದು ಎಲ್ಲರಿಗೂ ಆಗಿನ ಪ್ರಜಾಮಾತ ಅಂತ ಒಂದು ಪೇಪರ್ ಬರೋದು, ಆ ಪೇಪರ್ವರೆಗೂ ಹುಡುಕಿದ್ದೀವಿ. ಟೇಬಲ್ ವರ್ಕ್ ಚೆನ್ನಾಗಾಯಿತು. ಇವರೇನು ಶೂಟಿಂಗು, ಟಾಕಿ ಮತ್ತೊಂದು ಮಾಡ್ತಾರೆ, ಅದಕ್ಕೇನು ವ್ಯಯಿಸಿದ್ದಾರೆ ಅದಕ್ಕೂ ದುಪ್ಪಟ್ಟು ದಿನಗಳನ್ನ ಟೇಬಲಲ್ಲಿ ಕೆಲಸ ಮಾಡಿದ್ದಾರೆ. ಇವರೇ ಚರ್ಚೆಗಳಾಯಿತು, ನನ್ನನ್ನು ಚರ್ಚೆಗೆ ಸೇರಿಸ್ಕೊಂಡ್ರು. ಸೊ ಅಲ್ಲಿ ಆಗಿದ್ದು ಸಿನಿಮಾ. ಇವತ್ತು ಔಟ್ಪುಟ್ ನೋಡಿದಾಗ ಟೇಬಲ್ ವರ್ಕ್ ಚೆನ್ನಾಗಾಗಿದೆ ಅಂತ. ಸೊ ನಿಮಗೆ ಗೊತ್ತಿರುತ್ತೆ, ಒಂದು ಔಟ್ಪುಟ್ ರೆಡಿ ಆದಾಗ ಥಿಯೇಟರ್ಗೆ ಈ ಸಿನಿಮಾ ಬಂದ ಮೇಲೆ ಈ ಒಂದು ಪೋರ್ಷನಲ್ಲಿ ಜನ ಚಪ್ಪಾಳೆ ಹೊಡಿತಾರೆ, ಶಿಳ್ಳೆ ಹೊಡಿತಾರೆ, ಸೊ ಎದ್ದು ನಿಂತು ಕುಣಿತಾರೆ ಅನ್ನೋದು ನಿಮ್ಗೊಂದು ಗ್ಯಾರಂಟಿ ಇರುತ್ತೆ. ಅಂತ ಎಷ್ಟು ಸೀನ್ಗಳಿದೆ ನಿಮ್ಮ ಪ್ರಕಾರ? ಈಗ ನಾವು ಮಾಡ್ಕೊಂಡು ಬಂದಿರೋ ಸಿನಿಮಾಗಳಲ್ಲಿ ನಾವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಸೀನು, ಇದು. ಆವಾಗ ನಾವು ಅಲ್ಲಿ ನೋಡೋದು ಬಿಟ್ಬಿಟ್ಟು ಇಲ್ಲಿ ನೋಡ್ತೀವಿ. ಸೊ ಆ ಥರದ ಅಂಶಗಳು ಇದರಲ್ಲಿ ತುಂಬ ಇದ್ದಾವೆ. ಅಂದಾಜು ಎಷ್ಟು ಇರಬಹುದು ಒಂದು ಸಿನಿಮಾ ಪೂರ್ತಿ? ಮಾರ್ನಿಂಗ್ ಶೋ ಅಂತೂ ನಿಮ್ಗೇನೂ ಕೇಳಿಸಲ್ಲ, ಯಾಕೆಂದರೆ ಬರೀ ಕ್ರೌಡು ಇದೆ ಕೇಳುತ್ತೆ. ನೆಕ್ಸ್ಟ್ ಶೋಗೆ ಹೋಗಬೇಕು. ಬಟ್ ಆ ಥರ ತುಂಬ ಇದೆ. ಮತ್ತು ಎಲ್ಲೂ ಔಟ್ ಆಫ್ ಬಾಕ್ಸ್ ಹೋಗಿಲ್ಲ. ಎಷ್ಟು ಅಂತ ಏನಿಲ್ಲ, ಅವ್ರ ಎಂಟ್ರಿ ಆ ಸೀನಲ್ಲಿ ಇದ್ದಾರೆ ಅಂದರೆ ಒಂದು ಇದ್ದೇ ಇರುತ್ತೆ. ಅಂದರೆ ಅದು ತರುಣ್ ಸಾರ್ ಅವ್ರದ್ದು ಸ್ಟ್ರೆಂತ್. ಅಂದರೆ ಅದು ನನ್ನ ಹತ್ರ ಬರ್ಸ್ಬೇಕಾದ್ರೂ ಇವ್ರ ಹತ್ರ ಬರ್ಸ್ಬೇಕಾದ್ರೂ ಇದು ಪೀಕ್ ಹೋಗ್ಬೇಕು ಆ ಸೀನ್. ಅವ್ರದ್ದು ಬಾಸ್ ಎಂಟ್ರಿ ಅಂದರೆ ಇರಬೇಕಂತ ಅವ್ರದ್ದು ಆ ಸಿಚುವೇಶನ್ ಹಂಗೆ ತಂದಿಡೋರು, ಹಂಗೆ ಮಾಡಿ ತಂದಿಟ್ಟು ಒಂದು ಬಿಡೋದು. ಪ್ರತಿ ಸೀನಲ್ಲೂ ಇದೆ, ಒಂದು ಸೀನಲ್ಲೂ ಇಲ್ಲ. ಪ್ರತಿ ಸೀನಲ್ಲೂ ಅವ್ರ ಎಂಟ್ರಿಯಿಂದ ಎಕ್ಸಿಟ್ ಒಳಗಡೆ ಒಂದು ಬೀಳ್ತದೆ ನಮ್ಮ ಹತ್ರ. ಅಂತೂ ಶಿಲ್ಲೆ ಚಪ್ಪಾಳೆ ಗ್ಯಾರಂಟಿ, 100ಕ್ಕೆ 100 ಕೊಡಬಹುದು. 100%.